ಸ್ನೇಹಿತರೆ ನಮಸ್ಕಾರ. ನಾವು ಬಂಗಾಳದ ಎಲೆಕ್ಷನ್ ಅಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರ ಗಮನ ಕೂಡ ಈ ಬಂಗಾಳದ ಕಡೆ ಇದೆ. ಇಂತಹ ಒಂದು ಸಂದರ್ಭದಲ್ಲಿನೇ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಹೌದು. ರಾಘವ್ ಚಡ್ಡಾ ಸೇರಿದಂತೆ ಇನ್ನು 6 ಜನ ಎಂಪಿಗಳು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಹೌದು, ಎಎಪಿಯ ಅಂದ್ರೆ ಆಮ್ ಆದ್ಮಿ ಪಾರ್ಟಿಯ ಸದಸ್ಯರು ಈಗ ಬಿಜೆಪಿ ಅತ್ತ ಸಾಗ್ತಾ ಇದ್ದಾರೆ. ಹಾಗಾದ್ರೆ ಏನಿದು ವಿಷಯ? ರಾಘವ್ ಚಡ್ಡಾ ಈ ರೀತಿ ದೊಡ್ಡ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು? ಬಿಜೆಪಿ ಪಂಜಾಬ್ದಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡ್ತಾ ಅಮಿತ್ ಶಾ ಅವರು ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ? 7 ಜನ ಸದಸ್ಯರು ಬರಲಿಕ್ಕೆ ಕಾರಣಗಳೇನು? ಈ ಎಲ್ಲ ವಿಷಯದ ಕುರಿತಾಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಇಡುವಂತಹ ಪ್ರಯತ್ನ ಮಾಡ್ತೀನಿ. ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂದ ಬಳಿಕ ಇದರ ಬಗ್ಗೆ ನೀವು ಒಂದ್ ಸ್ವಲ್ಪ ತಿಳ್ಕೊಳ್ಳೇಬೇಕಾದಂಥದ್ದು. ಹೌದು, ಈ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಉಪನಾಯಕರಾದಂತಹ ಈ ರಾಘವ್ ಚಡ್ಡಾರನ್ನ ಅರವಿಂದ್ ಕೇಜ್ರಿವಾಲ್ ಮುಖ್ಯವಾಗಿ ಈ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಸಾಕಷ್ಟು ಇವರ ಮಧ್ಯದಲ್ಲಿ ಒಂದು ಗೊಂದಲಗಳಿದ್ವು. ಆದ್ರೆ ರಾಘವ್ ಚಡ್ಡಾರನ್ನ ಈ ರೀತಿಯಾಗಿ ಇಳಿಸ್ತಾರೆ ಈ ಸ್ಥಾನದಿಂದ ಅಂತ ಅನ್ಕೊಂಡಿರ್ಲಿಲ್ಲ, ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ಇದಕ್ಕೊಂದು ಉತ್ತರವನ್ನ ಸಾಕಷ್ಟು ಜನ ಕೂಡ ಕೊಡ್ತಾ ಇದೆ. ಯಾಕಂದ್ರೆ ಈ ರಾಘವ್ ಚಡ್ಡಾ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಎನ್ನುವಂತಹ ಕಾರಣದಿಂದ ಈ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ ಎನ್ನುವಂಥದ್ದು. ಹೌದು, ಅರವಿಂದ್ ಕೇಜ್ರಿವಾಲ್ ಈ ರೀತಿ ಡಿಸಿಷನ್ ತೆಗೆದುಕೊಳ್ತಾರಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಇದು ತೆಗೆದುಕೊಂಡ ಮೇಲೆ ಈಗ ರಾಘವ್ ಚಡ್ಡಾ ಸೇರಿದಂತೆ ಇನ್ನು 6 ಸದಸ್ಯರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹೌದು, ಬಿಜೆಪಿಯ ದಂಡ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಸ್ವತಃ ರಾಘವ್ ಚಡ್ಡಾ ಅವರೇ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹೌದು, ರಾಘವ್ ಚಡ್ಡಾ ಅವರು ರಾಜ್ಯಸಭಾ ಅಂದ್ರೆ ಈ ಎಎಪಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಎಂಪಿಗಳಾದ ಸಂದೀಪ್ ಪಾಠಕ್ ಜೊತೆಗೆ ಅಶೋಕ್ ಮಿತ್ತಲ್ ಅವರ ಜೊತೆಗೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಹೌದು, ಆ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ಈ ದೇಶದ ಉಪರಾಷ್ಟ್ರಪತಿಗಳಿಗೆ ನಾವು ಈಗಾಗಲೇ ಮನವಿ ಪತ್ರವನ್ನ ಸಲ್ಲಿಸಿದ್ವಿ. ಯಾಕೆಂದ್ರೆ ನಾವು ಆಮ್ ಆದ್ಮಿ ಪಾರ್ಟಿಯಿಂದಾಗಿ ಬಿಜೆಪಿಗೆ ವಿಲೀನ ಆಗ್ತಾ ಇದ್ದೀವಿ ಅಂತ ಒಂದು ಪತ್ರವನ್ನ ಕಳಿಸಿದಾರಂತೆ. ಬರೀ ನಾನಷ್ಟೇ ಅಲ್ಲ, ನನ್ನ ಜೊತೆಗೆ 6 ಎಂಪಿಗಳು ಒಂದು ಹಸ್ತಾಕ್ಷರ ಇರುವಂತಹ ಒಂದು ಪತ್ರವನ್ನ ನಾವೀಗಾಗಲೇ ಉಪರಾಷ್ಟ್ರಪತಿಗಳಿಗೆ ಕಳಿಸಿದ್ದೀವಿ. ಕಾನೂನಿನಲ್ಲಿ ಈ ರೀತಿ ವಿಲೀನ ಆಗುವಂತಹ ಅವಕಾಶ ಇದೆ ಎನ್ನುವಂತಹ ರೀತಿಯಲ್ಲಿ ಆ ಪತ್ರದಲ್ಲಿ ಇದೆಯಂತೆ. ಅದನ್ನ ಈಗಾಗಲೇ ಉಪರಾಷ್ಟ್ರಪತಿಗೆ ಕಳುಹಿಸಲಾಗಿದೆ. ಹೀಗೆ ಹೇಳ್ತಾ ನರೇಂದ್ರ ಮೋದಿ ಅವರನ್ನ ಕೊಂಡಾಡಿದ್ದಾರೆ. ಹೌದು, ನಾವು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗಾಗಲೇ ಆಮ್ ಆದ್ಮಿಗೋಸ್ಕರ ನಾವು 15 ವರ್ಷದ ಯೌವನವನ್ನ ಪಣಕ್ಕಿಟ್ಟು ಆ ಪಾರ್ಟಿಯನ್ನ ಕಟ್ಟಿದೀವಿ. ಆದ್ರೆ ಅಲ್ಲಿ ಆ ಪಾರ್ಟಿ ಕೆಲವೊಂದಿಷ್ಟು ಜನರ ಕೈಯಲ್ಲಿ ಸೇರಿ ಹಾಳಾಗ್ತಾ ಇದೆ. ಹೌದು, ಅಲ್ಲಿ ಕೆಲವೊಂದಿಷ್ಟು ಜನರು ತನ್ನದೇ ಆದಂತಹ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಯಾವುದೇ ದೇಶವನ್ನ ಬೆಳೆಸುವಂತಹ, ದೇಶದ ಹಿತಾಸಕ್ತಿಗಾಗಿ ಕೆಲಸ ಮಾಡುವಂತವರು ಅಲ್ಲಿ ಉಳಿದಿಲ್ಲ. ಸೊ ಹೀಗಾಗಿ ನಮಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರ್ತಕ್ಕಂತಹ ಬಿಜೆಪಿ ಒಂದಿಗೆ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಇದೆ. ನರೇಂದ್ರ ಮೋದಿ ಅವರು ಈಗ 3ನೇ ಬಾರಿಯಾಗಿ ಒಂದು PM ಆಗಿ, ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 3ನೇ ಬಾರಿಗೆ ಜನ ಅವರನ್ನ ಆಯ್ಕೆ ಮಾಡಿದೆ ಅಂದ ಬಳಿಕ ಅವರು ಒಂದು ಒಳ್ಳೆಯ ನಾಯಕ. ಸೊ ಹೀಗಾಗಿ ಅವರೊಂದಿಗೆ ನಮಗೆ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಆಗಿದೆ. ಸೊ ದೇಶದ ಒಂದು ಬೆಳವಣಿಗೆಗೆ ಏನೇನ ಕೆಲಸ ಮಾಡಬೇಕಾಗಿದೆವೋ ಅದೆಲ್ಲವೂ ಕೂಡ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ 7 ಜನ ಆಮ್ ಆದ್ಮಿ ಪಾರ್ಟಿಯ ಸದಸ್ಯರು ಬಿಜೆಪಿಯಾಗೆ ಇದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಹೇಳ್ತಾರೆ, ರಾಘವ್ ಚಡ್ಡಾರ್ ಅವರನ್ನ ನಾವು ಈ ಸ್ಥಾನದಿಂದ ಇಳಿಸಲಿಕ್ಕೆ ಮುಖ್ಯವಾದ ಕಾರಣ ಬಿಜೆಪಿ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಅವರು ಬಿಜೆಪಿಗೆ ಸೇರ್ಪಡೆ ಆಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಈ ಉಪನಾಯಕ ಸ್ಥಾನದಿಂದ ತೆಗೆದಿದ್ದೀವಿ ಎನ್ನುವಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕಡೆ ರಾಘವ್ ಚಡ್ಡಾ ಅವರು ಅದು ಉದ್ದೇಶ ಮೊದಲಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗಂದ್ರೂ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಷ್ಟೇ ಬರ್ತಾ ಇಲ್ಲ, ಅವರ ಜೊತೆಗೆ ಇನ್ನು 6 ಜನರನ್ನ ತೆಗೆದುಕೊಂಡು ಬಿಜೆಪಿ ಹತ್ರ ಬರ್ತಾ ಇದ್ದಾರೆ. ನಮಗೆ ಕೆಲಸ ಮಾಡ್ಲಿಕ್ಕೆ ಖುಷಿ ಇದೆ. ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರ ಜೊತೆಗೆ ನಾವು ಕೆಲಸವನ್ನ ಮಾಡ್ತೀವಿ. ರಾಷ್ಟ್ರಕ್ಕೆ ಏನೇನ್ ಕೊಡುಗೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ನೋಡಿ, ಅದೆಲ್ಲವೂ ಕೂಡ ನಾವು ಅಭಿವೃದ್ಧಿ ಮಾಡುವಂತಹ ಕೆಲಸ ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಸೇರ್ಪಡೆ ಆಗಿದ್ದಾರೆ ಇವರ ಹೆಸರುಗಳನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇನ್ನು ಹರ್ಭಜನ್ ಸಿಂಗ್, ಇದಂತೂ ಎಲ್ಲರಿಗೂ ಕೂಡ ಗೊತ್ತಿದೆ, ಮಾಜಿ ಕ್ರಿಕೆಟಿಗ. ಇನ್ನು ಸ್ವಾತಿ ಮಾಲಿವಾಲ್ ಎನ್ನುವಂತಹವರು ಹೆಣ್ಣು ಮಕ್ಕಳು.
ಇನ್ನು ರಾಜೇಂದ್ರ ಗುಪ್ತಾ ಅಂತ, ಇನ್ನು ರಾಘವ್ ಚಡ್ಡಾ ಇದು ಗೊತ್ತಿದೆ ನಿಮಗೆ, ಇನ್ನು ವಿಕ್ರಮ್ ಸಾಹಿನಿ, ಇನ್ನು ಸಂದೀಪ್ ಪಾಠಕ್ ಜೊತೆಗೆ ಅಶೋಕ್ ಮಿತ್ತಲ್, ಈ 7 ಜನ ಸದಸ್ಯರು ಎಲ್ಲರೂ ಕೂಡ ಪಂಜಾಬ್ನವರು. ಅದರಲ್ಲಿ ಒಬ್ಬರು ಮಾತ್ರ ಅಂದ್ರೆ ಸ್ವಾತಿ ಮಾಲಿವಾರ್, ಇವರು ದೆಹಲಿಯಿಂದ ಆಯ್ಕೆ ಆದಂತವರು. ಸೊ ಇವರ ಅಧಿಕಾರದ ಅವಧಿ 30 ಅಂದ್ರೆ 2030ರವರೆಗೂ ಕೂಡ ಇವರ ಅಧಿಕಾರದ ಅವಧಿ ಇದೆ. ಇನ್ನು ಉಳಿದಂತವರದು 6 ಜನರದು ಸದಸ್ಯರದು 2028ರವರೆಗೂ ಕೂಡ ಇದೆ. ಅಂದ್ರೆ ಇನ್ನೂ 2 ವರ್ಷ ಇವರು ಆಡಳಿತವನ್ನ ಮಾಡಬಹುದು. ಸೊ ಇವರನ್ನ ಹಸ್ತಾಂತರ ಈಗ ವಿಲೀನ ಆಗ್ತಾ ಇದಾರಲ್ಲ, ಇವರನ್ನ ತೆಗೆದಾಕಿ ಇಲೆಕ್ಷನ್ ಅಂತೇನಿಲ್ಲ. ಸೊ ಬಹಳ 7 ಜನ ಬರ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ವಿಲೀನ ಅಂತ ಇದು ಕರೆಸ್ಕೊಳ್ಳುತ್ತೆ. ಹೀಗಾಗಿ ಇವರ ಆಡಳಿತ ಮುಂದುವರಿಯುತ್ತೆ, ಇಲೆಕ್ಷನ್ ಏನ್ ಆಗೋದಿಲ್ಲ. ಇದಕ್ಕೆಲ್ಲವೂ ಕೂಡ ಮೂಲ ಕಾರಣ ಇನ್ನು ಬಿಜೆಪಿಯವರು ಉದ್ದೇಶ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ, ಮುಖ್ಯವಾದ ಕಾರಣ ಇದರಿಂದ ತಿಳಿದು ಬರ್ತಾ ಇದೆ. ನೆಕ್ಸ್ಟ್ ಬೆಂಗಾಳ ಈಗಾಗಲೇ ಆಗಿದೆ ಟಾರ್ಗೆಟ್, ಇನ್ನಾದ ಮೇಲೆ ಪಂಜಾಬೇ ಇವರ ಮೂಲ ಟಾರ್ಗೆಟ್ ಎನ್ನಲಾಗ್ತಾ ಇದೆ. ಹೌದು, ಪಂಜಾಬ್ನ 6 ಜನ ಸದಸ್ಯರು ಈಗ ಬಿಜೆಪಿಗೆ ಸೇರ್ತಾ ಇದ್ದಾರೆ ಅಂದ ಬಳಿಕ ಆಪರೇಷನ್ ಪಂಜಾಬ್ ಎನ್ನುವಂತಹ ರೀತಿಯಲ್ಲಿ ಬಿಜೆಪಿ ಮುನ್ನಡೀತಾ ಇದೆ. ಕಾಯ್ದು ನೋಡೋಣ ಮುಂದಿನ ದಿನದಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂದ್ರೆ. ಸೊ ಎಲ್ಲ ನಾಯಕರು ಒಳ್ಳೆಯ ನಾಯಕರೇ, ಆದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರೆ ಅದೆಲ್ಲವೂ ಕೂಡ ನೋಡ್ಬೇಕಾಗತ್ತೆ. ಈಗಾಗಲೇ ಇವರು ಬಿಜೆಪಿಗೆ ಬಂದ ಕಾರಣಕ್ಕಾಗಿ ಬಿಜೆಪಿ ಇನ್ನಷ್ಟು ಬಲಿಷ್ಠ ಆಗತ್ತೆ. ಲೋಕಸಭೆಯಲ್ಲಿ ಈಗಾಗಲೇ ಏನಾದ್ರೂ ಬಿಲ್ ಪಾಸ್ ಮಾಡ್ಬೇಕಂದ್ರೂ ಸಹಿತ ಬಿಜೆಪಿ ಅವರ ಅನುಮತಿ ಇದ್ರೆ ಸಾಕು. ಈ ರೀತಿಯಲ್ಲಿ ಈಗ ಹೆಚ್ಚಿನ ಒಂದು ಎಂಪಿಸ್ಗಳು ಬಿಜೆಪಿಗೆ ಸಿಕ್ಕಂಗೆ ಆಗತ್ತೆ. ಸೊ ನೋಡೋಣ ಸ್ನೇಹಿತರ, ಮುಂದಿನ ದಿನಗಳಲ್ಲಿ ಬದಲಾವಣೆ ಏನಾದರೂ ಆದರೆ ತಿಳಿಸ್ತೀನಿ. ಒಟ್ಟಾರೆಯಾಗಿ ಇದಿಷ್ಟು ಇನ್ಫಾರ್ಮೇಶನ್ ಇತ್ತು, ನಿಮಗೆ ವರದಿ ಮಾಡಿದ್ದೀನಿ. ಸೊ ಆದಷ್ಟು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯನೇ ಇತ್ತು. ಈ ವಿಷಯವನ್ನು ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ.